ಹನುಮಂತನು ಪವನದೇವನ ಮಗನಾಗಿದ್ದು ಅಪಾರ ವೇಗ ಮತ್ತು ಶಕ್ತಿಯನ್ನು ಹೊಂದಿದ್ದಾನೆ. ಮಗುವಾಗಿದ್ದಾಗ ಒಮ್ಮೆ ಅವನು ಸೂರ್ಯನನ್ನು ದೊಡ್ಡ ಹಣ್ಣೆಂದು ತಪ್ಪಾಗಿ ತಿಳಿದು ನುಂಗಲು ಪ್ರಯತ್ನಿಸಿದ. ಇದು ಅವನ ಶಕ್ತಿ ಎಷ್ಟು ಇದೆ ಎಂದು ಎಲ್ಲರಿಗೂ ತೋರಿಸಿತು. ಅವನ ಜೀವನದ ಉದ್ದೇಶವು ಶ್ರೀರಾಮನಿಗೆ ಸಂಪೂರ್ಣ ನಿಷ್ಠೆಯನ್ನು ತೋರಿಸುವುದಾಗಿತ್ತು. ರಾಮನ ಪತ್ನಿ ಸೀತಾಮಾತೆಯನ್ನ ರಾವಣನೆಂಬ ರಾಕ್ಷಸರಾಜ ಅಪಹರಿಸಿದಾಗ ಹನುಮಂತನು ಹೇಗಾದರೂ ಅವಳನ್ನು ಹುಡುಕುವ ಭರವಸೆ ನೀಡಿದ. ಅವನು ಒಂದು ಬೃಹತ್ ಸಾಗರವನ್ನು ದಾಟಿ ಲಂಕೆಯನ್ನು ತಲುಪಿದ. ಅಲ್ಲಿ ಸೀತೆಯನ್ನು ಕಂಡುಕೊಂಡು ರಾಮನ ಉಂಗುರವನ್ನು ನೀಡಿ ಆಕೆಗೆ ಧೈರ್ಯ ತುಂಬಿದ. ಆನಂತರ ಸೆರೆಯಾದ ಮೇಲೆ ತನ್ನ ಉರಿಯುತ್ತಿರುವ ಬಾಲವನ್ನು ಬಳಸಿ ರಾವಣನ ಇಡೀ ನಗರವನ್ನು ಸುಟ್ಟು ಹಾಕಿದ. ಯುದ್ಧದ ಸಮಯದಲ್ಲಿ ರಾಮನ ಸಹೋದರ ಲಕ್ಷ್ಮಣನು ಮಾರಣಾಂತಿಕವಾಗಿ ಗಾಯಗೊಂಡಾಗ ಅವನು ತಕ್ಷಣವೇ ಹಿಮಾಲಯಕ್ಕೆ ಹಾರಿ ತನ್ನ ಅಪಾರ ಶಕ್ತಿಯನ್ನು ಬಳಸಿ ಇಡೀ ಗಿಡಮೂಲಿಕೆ ಇರುವ ಪರ್ವತವನ್ನೇ ಹೊತ್ತು ತಂದು ಲಕ್ಷ್ಮಣನ ಪ್ರಾಣವನ್ನು ಉಳಿಸಿದ. ಹನುಮಂತನು ರಾಮಾಯಣದ ಮಹಾನ್ ವೀರನಾಗಿದ್ದಾನೆ. ತನ್ನ ಪ್ರಭು ರಾಮನಿಗೆ ಪರಿಪೂರ್ಣವಾದ ಧೈರ್ಯ, ಶಕ್ತಿ ಮತ್ತು ಭಕ್ತಿಯನ್ನು ತೋರಿಸಿದವನು.